ಮುಡಾ ಸಂಕಷ್ಟಕ್ಕೆ ಸಿಲುಕಿದಂತ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಇಡಿ ಸಂಕಷ್ಟ ಎದುರಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಮುಡಾದ ಬದಲಾಗಿ ಬೇರೆ ಇದಕ್ಕೆ ಬಳಸಲಾಗಿದೆ ಅಂತೇಳಿ ಮೈಸೂರಿನ PS ನಟರಾಜ್ ಅವರು ದೂರನ್ನು ರಾಜ್ಯಪಾಲರಿಗೆ ನೀಡಿದರು. ರಾಜ್ಯಪಾಲರು ಸರ್ಕಾರಕ್ಕೆ ವರದಿಯನ್ನು ನೀಡಿದರು. ಇದೀಗ ಅದೇ ಪ್ರಕರಣದಲ್ಲಿ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರರಾದಂಥ PS ನಟರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ತಾವು ಕೆಲಸವನ್ನು ಸಹ ಮಾಡಿದ್ರಿ. 364 ಕೋಟಿ ರೂಪಾಯಿ ಮುಡಾದ ಹಣವನ್ನು ಬೇರೆ ಬಳಸಲಾಗ್ತಾ ಇದೆ ಅಂತ ಹೇಳಿದ್ರೆ ಏನಿದೆ ಸರ್? ಸರ್, 377 ಕೋಟಿ ಅನ್ಯ ಕಾಮಗಾರಿಗಳಿಗೆ ಇವರು ಬಳಸ್ತಾ ಇದ್ದಾರೆ. ನಮ್ಮ ಪ್ರಾಧಿಕಾರದ ಕಾಯ್ದೆ 1987 ಪ್ರಕಾರ ನಾವು ಬಡಾವಣೆ ಮಾಡಲಿಕ್ಕೆ ಮಾತ್ರ ನಮಗೆ ಕಾನೂನು ಅವಕಾಶ ಇರೋದು. ಆ ಬಡಾವಣೆ ಮಾಡಿದ ಮೇಲೆ ಎರಡನೇ ಬಾರಿ ಒಂದು ಡಾಂಬರ್ ಹಾಕೋಕ್ಕೂ ಸಹ ಅವಕಾಶ ಇಲ್ಲ. ಇದು ಸೆಕ್ಷನ್ 15. ಸೆಕ್ಷನ್ 25ರಲ್ಲಿ ಮಾತ್ರ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇದೆ. ಸೆಕ್ಷನ್ 15ರಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಯಾವುದೇ ಒಂದು ಬಡಾವಣೆ, ಹೊಸ ಬಡಾವಣೆ ರಚನೆ ಮಾಡಬೇಕಾದ್ರೆ ಆ ಬಡಾವಣೆ ಸಂಬಂಧ ನಾವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ತಯಾರಿಸಬೇಕಾಗುತ್ತೆ. ಎಷ್ಟು ಯಾವುದಕ್ಕೆ ಬಳಸಿದ್ದಾರೆ ಸರ್? ಈಗ ಇದನ್ನು ಹಳ್ಳಿಗಳಿಗೆ ಮೂಡಾ LPA ಬೌಂಡ್ರಿನಲ್ಲಿ ಹಳ್ಳಿಗಳಿಗೆ ಅಂದರೆ ಯಾವುದೋ ಮಾದಗಳ್ಳಿ ಇರ್ಬೋದು, ವರ್ಣದಲ್ಲಿ ಇರುವಂಥ ಇದಾಗ್ಬೋದು. ಈಗಾಗಲೇ 2000 ಕೋಟಿ ಬಳಕೆ ಆಗಿಬಿಟ್ಟಿದೆ. ಈ 377 ಕೋಟಿ ಅಲ್ಲದೆ 2000 ಕೋಟಿ ಕಾಮಗಾರಿ ಆಗಿರೋದು. ನಾನು ಸೇವೆಯಲ್ಲಿದ್ದಾಗಲೇ ಇದನ್ನು ಪ್ರತಿಭಟಿಸಿದೆ. ಸಿದ್ದರಾಮಯ್ಯ ಅವರ ಪಾತ್ರ ಏನು? ಯಾಕೆ ಇಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಿಸ್ಕೊಳ್ತದೆ ಅಂತ ಅವ್ರ ಪಾತ್ರ ಏನಿದ್ರಲ್ಲಿ ಅಂತ? ಸರ್, ಸಿದ್ದರಾಮಯ್ಯನವ್ರದ್ದು ಪಾತ್ರ ಏನಿದೆ ಅಂದರೆ, ಈಗ ಒಂದು ಇಡೀ ಜಗತ್ತಿಗೆ ಗೊತ್ತಿರೋದು ಈ ಏನು ಗ್ಯಾರಂಟಿ 5 ಗ್ಯಾರಂಟಿಗಳಿಗೆ 56,000 ಕೋಟಿ ಹಣ ವೆಚ್ಚ ಆಗ್ತಾಯಿದೆ. ಈಗ ಯಾವುದೇ ಕ್ಷೇತ್ರಕ್ಕೆ ಕಾಮಗಾರಿ ಮಾಡಲಿಕ್ಕೆ ಹಣ ಇಲ್ಲ. ಹಾಗಾಗಿ ಇವರು ವರ್ಣಾ ಕ್ಷೇತ್ರದಲ್ಲಿ ಮೂಡಾ ಕಡೆಯಿಂದ 40 ಕೋಟಿ ಮತ್ತು ಶ್ರೀರಂಗಪಟ್ಟಣಕ್ಕೆ 15 ಕೋಟಿ ಕಾಮಗಾರಿನ ಮಾಡಲಿಕ್ಕೆ ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಒಂದು ನಿರ್ಣಯ ಕೈಗೊಳ್ತಾರೆ ಸಭೆಯಲ್ಲಿ. ಆ ಸಭೆಯಲ್ಲಿ ಕೈಗೊಂಡಾಗ ನಾನು ಅದನ್ನು ನನಗೆ ಅದು ವಿಚಾರ ಗೊತ್ತಾದಾಗ ನನಗೇನು ಅನಿಸುತ್ತೆ, ಸುಳ್ಳು ಹೇಳ್ಕೊಂಡು ಇವರೇನೋ ಇವರು ಕಮಿಷನ್ಗೋಸ್ಕರ, ಕಾಮಗಾರಿ ಕಮಿಷನ್ಗೋಸ್ಕರ ಮೌಖಿಕ ಸೂಚನೆ ಅಂತ, ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ವರ್ಣಾ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ನಿಲ್ಲಿಸಲು ವಿಷಯವನ್ನು ಮಂಡಿಸಿದೆ ಅಂತ ಮಂಡಿಸ್ತಾರೆ. ನಿರ್ಣಯವನ್ನು ಕೈಗೊಂಡು ಸರ್ಕಾರಕ್ಕೆ ಕಳಿಸೋದು ಅಂತ ಕಳಿಸ್ತಾರೆ. ಸರ್ಕಾರದಲ್ಲಿ ಆ ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವಾಗ ಈ ನಗರಾಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ, ಈಗ ವಿಷಾದ ಅಂದರೆ, ಈಗ ಅದೇ ಅಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಅನುಮತಿ ತಗೊಂಡವರೇ ಈಗ ನಮ್ಮ ಆಯುಕ್ತರಾಗಿದ್ದಾರೆ. ಅದನ್ನು ತಗೊಂಡು ನಾವು ಏನು ಅಂದ್ಕೊಂಡಿದ್ವಿ, ಇವರು ಎಲ್ಲ ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳ ಹೆಸರನ್ನ ಬಳಸ್ಕೋತಾ ಇದ್ದಾರೆ ಇವ್ರ ಲಾಭಕ್ಕೆ ಅಂತ ಅಂದ್ಕೊಂಡಿದ್ದೆ. ಯಾವಾಗ ಕ್ಯಾಬಿನೆಟಲ್ಲಿ ಮಂಜೂರಾಗಿ ಅದನ್ನು ಕ್ಯಾಬಿನೆಟಲ್ಲಿ ವಿಷಯ ಮಂಡಿಸಿ ಮಂಜೂರಾಗಿ ಅದನ್ನು ಪೇಪರ್ನಲ್ಲಿ ಮತ್ತು TV ಗಳಲ್ಲಿ ಹೇಳಿದಾಗ ನಾವು ನಂಬಲೇಬೇಕಲ್ಲ, ಇವ್ರ ಕೈವಾಡ ಇದೆ ಅಂತ, ಇವರು ಒತ್ತಾಸೆ ಇದೆ ಅಂತ ಹೇಳಬೇಕಲ್ಲ. ಒಬ್ಬರು ಮುಖ್ಯಮಂತ್ರಿಗಳಾಗಿ ಇವರು ಈ ಥರ ನಿಯಮನೇ ಉಲ್ಲಂಘನೆ ಮಾಡೋದು ತಪ್ಪಲ್ವಾ ಸರ್? ಈ ನೆಲೆಯಲ್ಲಿ ತಾವು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರೆ ಅಥವಾ ಏನಂತ? ಸರ್, ಆಗಸ್ಟ್ 27ರಂದು ನಾನು ರಾಜ್ಯಪಾಲರಿಗೆ ನಾನು ದೂರನ್ನ ಕೊಟ್ಟಿರ್ತೀನಿ. ಆ ದೂರು ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಹೋಗಿದೆ ಅಂತ ನಾನು ಪತ್ರಿಕೆಗಳಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ ನಾನು ಅದನ್ನು ತಿಳುವಳಿಕೆ ಪಡೆದೆ. ನಂತರ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಈಗ ಇಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತಾರೆ. ಈ ಒಂದು ಪ್ರಕರಣ ಇಡಿ ತನಿಖೆ ಮಾಡುವಷ್ಟು ಇದಿದೆಯಾ ಅಂತ? ಖಂಡಿತ ಸರ್. ಈಗ ಹಣಕಾಸು ವ್ಯವಹಾರಗಳು, ಅದರಲ್ಲಿ ಆಗಿರೋ ಭ್ರಷ್ಟತೆ, ಆಗಿರೋ ಹಣಕಾಸು ಹರಿವು ಏನು ಆ ಒಂದು ವಿಚಾರ ಇದೆ, ಅದು ಸದುಪಯೋಗ ಕಾನೂನುಗಳು ಮಾಡೋದಕ್ಕೆ, ಪಾಲಿಸೋಕ್ಕೆ, ಬ್ರೇಕ್ ಮಾಡೋಕ್ಕಲ್ಲ, ಮುರಿಯೋಕ್ಕಲ್ಲ. ಕಾನೂನುಗಳಿರೋದನ್ನ ಪಾಲಿಸ್ತೇನೆ ಇವರು ಹಣನ ತನ್ನ ಸ್ವಂತಿಕೆಗೆ ಎಷ್ಟು 2,000 ಕೋಟಿ ಹಗರಣ ಅಂತಂದರೆ ಎಲ್ಲಿಂದ ಎಲ್ಲಿವರೆಗೆ ಆಗ್ತದೆ ನೀವೇ ಗಮನಿಸಿ ಸರ್. 40 ಕೋಟಿ ಹಣವನ್ನು ಬಳಸಬೇಕಾದ್ರೆ ಸಿದ್ದರಾಮಯ್ಯ ಅವರಿಗೆ ಇದು ಗೊತ್ತಿಲ್ವಾ? ನಗರಾಭಿವೃದ್ಧಿ ಪ್ರಾಧಿಕಾರಗಳು ಬರೀ ಬಡಾವಣೆ ರಚನೆಗೆ ಬೇರೆದಕ್ಕೆ ಬಳಸಬಾರ್ದು ಅಂತ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿರೋ ಹಾಗೆ
ಈ ಥರ ಒಂದು ಪ್ರಧಾನ ವ್ಯಕ್ತಿಗಳ ಸುತ್ತ ಇರ್ತಾರಲ್ಲ ಸರ್, ಅವರು ಹಾದಿ ತಪ್ಪಿಸೋದು. ಈಗ ಒಬ್ಬ ಹೆಣ್ಣುಮಗಳು ವಿವೇಚನೆ, ತನ್ನ ಬುದ್ಧಿಶಕ್ತಿ, ಮುಂದಾಗೋ ಅಪಾಯಗಳನ್ನ ಅರಿತಾರೆ ಅಂತಂದರೆ ರಾಜ್ಯವನ್ನು ನಿಯಂತ್ರಿಸಿರೋಂಥ ವ್ಯಕ್ತಿ ಅದು ಅರಿವು ಇಲ್ವಾ? ಯಾಕೆಂದರೆ ಅವರು ಸುತ್ತ ಇರೋರನ್ನ ಅವಲಂಬಿಸ್ಬೇಕಾಗತ್ತೆ. ಯಾವುದೂ ಅವ್ರು ಓದೋಕ್ಕಾಗಲ್ಲ, ಯಾವುದಕ್ಕೆ ಅವ್ರಿಗೆ ವೇಳೆ ಇಲ್ಲ. ಅವ್ರಿಗೆ ಪಾಪ ಹೌದು, ಅವ್ರು ಯಾರು ಹೇಳ್ತಾರೆ ಅದನ್ನು ನಂಬಿಕೊಂಡು ಅವರು ವರ್ತಿಸ್ತಾ ಇದ್ದಾರೆ. ಇದು ತಪ್ಪು. ಆ ಒಂದು ವಿಚಾರದಲ್ಲೂ ಈ ವಿಚಾರದಲ್ಲೂ ಹಾಗೆ ಆಗಿದೆ ಸರ್.